ಸ್ನೇಹಿತರೆ ಎಲ್ಲರಿಗೂ ಕಲ್ಯಾಣ ಎಜುಕೇಶನ್ ಕೆಎಸ್ಪಿ ಮತ್ತು ಕೆಪಿಎಸ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರವೇದ. ಇಂದು ನಾವು ಸಮಾಜ ವಿಜ್ಞಾನದ ಭಾಗ 2ರ ಅಧ್ಯಾಯ 4ರಲ್ಲಿ ಬರುವಂತಹ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಸರ್ಕಾರ ಮತ್ತು ಅರ್ಥವ್ಯವಸ್ಥೆಯಲ್ಲಿನ ಆರ್ಥಿಕ ಸುಧಾರಣೆಗಳ ಬಗ್ಗೆ ನಾವಿವತ್ತು ನೋಡ್ತಾ ಇದ್ವಿ. ಆರ್ಥಿಕ ಸುಧಾರಣೆಗಳಂದ್ರೆ LPG ರಿಫಾರ್ಮ್ಸ್ ಅಂತೇಳಿ ಕರಿತೀವಿ, ಅಥವಾ LPG ನೀತಿಗಳು ಅಂತೇಳಿ ಕರಿತೀವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, ಉದಾರೀಕರಣ, ಹಾಗೇನಪ್ಪ ಅಂದ್ರೆ ಖಾಸಗೀಕರಣ ಹಾಗೂ ಜಾಗತೀಕರಣದ ಬಗ್ಗೆ ನಾವಿವತ್ತು ನೋಡ್ತಾ ಇದ್ದೀವಿ. ಓಕೆ, ಈ ವಿಡಿಯೋ ಏನಾಗಿದೆಪ್ಪ ಅಂದ್ರೆ ಸಮಾಜ ವಿಜ್ಞಾನ, ಅದು ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದ ಸೀರೀಸ್ನ 13ನೇ ವಿಡಿಯೋ ಇದಾಗಿರುತ್ತೆ. ಪ್ರೀವಿಯಸ್ಲಿ ನಾವು ನಿಮ್ಗೆ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತಹ 8ನೇ ತರಗತಿಯ ಭಾಗ 1 ಮತ್ತು ಭಾಗ 2ರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿತ್ತು. ಒಂದು ವೇಳೆ ಏನಾದರೂ ನೀವು ಪ್ರೀವಿಯಸ್ ಅಲ್ಲಿ ಆ ವಿಡಿಯೋಗಳ ಅಥವಾ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಅಂತಂದ್ರೆ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ. ಹಾಗೆ ಇತ್ತೀಚಿನ ಕೊನೆಯ ವಿಡಿಯೋ ಏನಾಗತ್ತಪ್ಪ, ನಾವು GDP, GNP, NNP, NDP ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ನೀಡಲಾಗಿತ್ತು. ಅದರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಒಂದು ಆರ್ಥಿಕ ಸುಧಾರಣೆಗಳು ಅಥವಾ LPG ನೀತಿಗಳು ಯಾವಾಗ ಪ್ರಾರಂಭವಾದವು, ಹಾಗೇನಪ್ಪ ಅಂದ್ರೆ ಸರ್ಕಾರ ಇದರಿಂದ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಾಯಿತು, ಹಾಗೆ ನಮ್ಮ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿ ಈ ಒಂದು LPG ನೀತಿಗಳಿಂದ ಬದಲಾವಣೆ ಆಯಿತು ಅನ್ನುವ ಸಂಪೂರ್ಣ ಮಾಹಿತಿ ನಾವೊಂದು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ವಿ. ಓಕೆ, ಒಂದು 2-3 ದಿನ ಆಯ್ತು ವಿಡಿಯೋ ಮಾಡಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಈ ವಿಡಿಯೋಗಳನ್ನ ಮಾಡಲಾಗ್ತಾ ಇರಲಿಲ್ಲ. ಇಲ್ಲಿ ಆರ್ಥಿಕ ಸುಧಾರಣೆಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಓಕೆ, LPG ನೀತಿಗಳ ಮೂಲಕ ನಮ್ಮ ಒಂದು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ನಾವು ಕಾಣ್ತೀವಿ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಓಕೆ, ಬಹಳಷ್ಟು ಅರ್ಥಶಾಸ್ತ್ರಜ್ಞರು ಭಾರತದ ಆರ್ಥಿಕ ಸಾಧನೆಯ, ಅದರಲ್ಲೂ ಸಾರ್ವಜನಿಕ ಉದ್ಯಮಗಳ ಸಾಧನೆಯ ಕುರಿತು ಅತೃಪ್ತಿ ಹೊಂದಿದ್ದರು. ಹಾಗೂ ಇಲ್ಲಿ ಏನಾಗತ್ತಪ್ಪ ಅಂದ್ರೆ 1991ರಲ್ಲಿ ಒಂದು LPG ನೀತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾದ್ರೆ ಅದಕ್ಕಿಂತ ಮೊದಲು ಈ ಒಂದು LPG ನೀತಿಯನ್ನು ಜಾರಿಗೆ ತರಬೇಕಾದ್ರೆ ಅಥವಾ ಆರ್ಥಿಕ ಸುಧಾರಣೆಗಳನ್ನ ಜಾರಿಗೆ ತರಬೇಕಾದ್ರೆ ಮುಖ್ಯ ಉದ್ದೇಶ ಏನಾಗಿತ್ತು, ಓಕೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. 1991ಕ್ಕಿಂತ ಮೊದಲು ಏನಾಗಿರುತ್ತಪ್ಪ ಅಂತಂದ್ರೆ ನಮ್ಮ ಒಂದು ಭಾರತ ದೇಶದ ಆರ್ಥಿಕತೆ ಇಲ್ಲಿ ತೀವ್ರ ಬಿಕ್ಕಟ್ಟಿಗೆ ಸಿಲುಕಿಕೊಂಡಿರುತ್ತೆ. ಹಾಗೆ ವ್ಯಾಪಾರ ಶಿಲ್ಕಿನ ಅಗಾಧ ಕೊರತೆ, ಅತ್ಯಂತ ಕಡಿಮೆ ಪ್ರಮಾಣದ ವಿದೇಶಿ ವಿನಿಮಯ ಸಂಗ್ರಹ, ಹಾಗೆ ಹಣದುಬ್ಬರ, ಅತಿ ಹೆಚ್ಚು ಪ್ರಮಾಣದಲ್ಲಿದ್ದ ಮುಂಗಡ ಪತ್ರದ ಕೊರತೆಗಳು ಆರ್ಥಿಕತೆಯನ್ನು ಮತ್ತು ಜನರ ಜೀವನವನ್ನು ಸಂಕಷ್ಟಕ್ಕೆ ಸಿಲುಕಿಸಿದವು. ಇಲ್ಲಿ ಹಣದುಬ್ಬರ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದರ ಬಗ್ಗೆ ನಾವು ನೆಕ್ಸ್ಟ್ ಒಂದು ವಿಡಿಯೋನ ಸ್ಪೆಷಲ್ ಆಗಿ ಮಾಡ್ತೀವಿ ನೋಡ್ರಿ. ಈ ಸಂದರ್ಭದಲ್ಲಿ ಆರ್ಥಿಕ ನೀತಿಗಳು ಸುಧಾರಣೆಗೊಳ್ಳಬೇಕು ಎಂಬ ಭಾವನೆ ವಿಸ್ತೃತವಾಗಿ ಬಲಗೊಂಡು 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನ ಜಾರಿಗೆ ತರಲಿಕ್ಕೆ ಈ ಒಂದು LPG ನೀತಿಯನ್ನ ಹೊರಡಿಸ್ತಾರೆ. ಇಲ್ಲಿ ಏನಾಗಿರುತ್ತೆ, ವಿದೇಶಿ ವಿನಿಮಯದ ಸಂಗ್ರಹ ಕೂಡ ಕಡಿಮೆ ಆಗಿರುತ್ತೆ. ಓಕೆ, ಯಾವುದೇ ಏನಾದ್ರೆ ನಮ್ಮ ಭಾರತ ದೇಶ ಇನ್ನೊಂದು ದೇಶದ ಜೊತೆ ವ್ಯಾಪಾರ ಮಾಡ್ಬೇಕಪ್ಪ, ಈಗ ಏನಾದ್ರು ಅಮೆರಿಕದ ಜೊತೆ ವ್ಯಾಪಾರ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ಏನಾಗತ್ತಪ್ಪ ಅಂದ್ರೆ ವಿದೇಶಿ ಒಂದು ಕರೆನ್ಸಿಯನ್ನ ಹೊಂದಿರಬೇಕಾಗ್ತಿತ್ತು. ಇದರ ಕೊರತೆ ನಮ್ಮ ಭಾರತ ದೇಶದಲ್ಲಿ 1990ರಲ್ಲಿ ಎದ್ದು ಕಾಣುತ್ತೆ. ಅಷ್ಟೇ ಅಲ್ಲದೆ ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಏನಾಗಿರುತ್ತಪ್ಪ ಅಂದ್ರೆ ಗಗನಕ್ಕೆ ಮುಟ್ಟಿರುತ್ತೆ. ಹಾಗೆ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದ ಮುಂಗಡ ಪತ್ರದ ಕೊರತೆಗಳು ಆರ್ಥಿಕತೆ ಏನಾಗುತ್ತಪ್ಪ ಅಂದ್ರೆ ಮತ್ತು ಜನರ ಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿರುತ್ತೆ. ಈ ಪ್ರೆಸೆಂಟ್ ನೀವು ಸಿಚುವೇಶನ್ ನೋಡ್ಬೋದು, ನಮ್ಮ ಭಾರತದ ಮ್ಯಾಪಿನ ಜೊತೆ ಉಚಿತವಾಗಿ ಬರುವಂತಹ ಶ್ರೀಲಂಕಾ ದೇಶದ ಪರಿಸ್ಥಿತಿಯನ್ನು ನೋಡ್ಬೋದು. ಸೇಮ್ ಸಿಚುವೇಶನ್ ಏನಾಗತ್ತಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಇರುತ್ತೆ. ಓಕೆ, ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಕ್ರಮವೇ ಈ ಒಂದು ಆರ್ಥಿಕ ಸುಧಾರಣೆಗಳಾಗಿರ್ತವೆ ಅಥವಾ LPG ನೀತಿಗಳು ಆಗಿರ್ತವೆ. ಹಾಗಾದ್ರೆ 1991ರಲ್ಲಿ ಓಕೆ ಈ ತರ ಏನಾಗಂತ ಕರೀತಾರಪ್ಪ ಅಂದ್ರೆ ಆಧುನಿಕ ಭಾರತದ ಅಥವಾ ಆಧುನಿಕ ಒಂದು ಆರ್ಥಿಕತೆಯ ಚಾಣಕ್ಯ ಅಂತೇಳಿ ಕರೀತಾರೆ. ಹಾಗಾದ್ರೆ ಆಗಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದರು, ಹಾಗೆ ಅಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿದ್ದರು, ಇವೆರಡನ್ನ ಏನಾಗತ್ತಪ್ಪ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೇಕು. ಯಾಕಂದ್ರೆ ಇಷ್ಟಾದ್ರೂ ಗೊತ್ತಿರಬೇಕು. LPG ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಪ್ಪ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಯಾರಿದ್ರು, ಹಾಗೇನಪ್ಪ ಅಂದ್ರೆ ವಿತ್ತ ಸಚಿವ ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರಿದ್ರು, ಅದನ್ನ ನಮ್ಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಹೊಸ ಆರ್ಥಿಕ ನೀತಿಗಳನ್ನು ಆರ್ಥಿಕ ಸುಧಾರಣೆಗಳೆಂದು ಕೂಡ ಕರೆಯಲಾಗುತ್ತೆ. ಈ ಒಂದು LPG ನೀತಿಗಳನ್ನು ಏನಂತ ಕರೀತಪ್ಪ ಅಂದ್ರೆ ಆರ್ಥಿಕ ಸುಧಾರಣೆಗಳಂತೂ ಕೂಡ ಕರೆಯಲಾಗುತ್ತೆ. ಈ ನೀತಿಗಳು ಅದ್ ಹೇಳಿದೆ ನಿಮ್ಗೆ
ಉದಾರೀಕರಣ, ಲಿಬರಲೈಸೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ ಅಂತೇಳಿ, ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ ಅಂತೇಳಿ. ಈ ಮೂರು ಕಾನ್ಸೆಪ್ಟ್ ಮೇಲೆ ಈ ಒಂದು 1991ರ ಆರ್ಥಿಕ ಸುಧಾರಣೆಗಳು ಹೆಚ್ಚು ಒತ್ತನ್ನ ನೀಡಿದ್ದರಿಂದ ಇವುಗಳನ್ನ ಏನಂತ ಕರಿತಾರೆ, LPC ನೀತಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಒಂದು ಉದಾರೀಕರಣ ಅಂತಂದ್ರೇನು, ಖಾಸಗೀಕರಣ ಅಂತಂದ್ರೇನು, ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ ಅಂತಂದ್ರೆ ಏನಂತ ತಿಳಿದುಕೊಳ್ಳುವುದೇ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ಈ ಮೂರನ್ನ ತಿಳ್ಕೊಂಡ್ಬಿಟ್ರೆ ನಮ್ಮ ಒಂದು ಅರ್ಥಶಾಸ್ತ್ರ ಅಥವಾ ನಮ್ಮ ಭಾರತ ದೇಶದ ಒಂದು ಆರ್ಥಿಕತೆ ಅಭಿವೃದ್ಧಿ 1991ರ ನಂತರ ಯಾವ ರೀತಿ ಆಯ್ತು ಅನ್ನೋದರ ನಾವು ತಿಳ್ಕೊಬೋದಾಗಿರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿಗೆ ನಾವು ಲಿಬರಲೈಸೇಷನ್, ಕನ್ನಡದಲ್ಲಿ ನೀವು LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ, ಮತ್ತೆ ಅರ್ಥಶಾಸ್ತ್ರಕ್ಕೆ ಬಂದಾಗ ಏನಾಗುತ್ತೆ ಇಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ, ಪ್ರೈವೇಟೈಸೇಷನ್ ಅಂದ್ರೆ ಖಾಸಗೀಕರಣ, ಲಿಬರಲೈಸೇಷನ್ ಅಂದ್ರೆ ಉದಾರೀಕರಣ. ಹಾಗಾದ್ರೆ ಇಲ್ಲಿ ನಾವು ನೋಡಬಹುದು ಇಂಡಿಯಾಸ್ ಎಕನಾಮಿಕ್ ಬೂಸ್ಟ್, ಇಂಡಿಯಾ ಲಿಬರಲೈಸಸ್ ಅಂದ್ರೆ ಇಲ್ಲಿ ಭಾರತ ದೇಶ ಏನಾಗತ್ತಪ್ಪ ಅಂದ್ರೆ ಉದಾರೀಕರಣದ ಒಂದು ತತ್ವಗಳನ್ನ ಅನ್ವಯಿಸಿಕೊಳ್ಳುತ್ತೆ. ಇದರ ಮೂಲಕ ಏನಾಗುತ್ತೆ, ಅದು ಆರ್ಥಿಕತೆಯ ಒಂದು ಅಭಿವೃದ್ಧಿಯನ್ನ ಕಾಣುತ್ತೆ. ಇದಕ್ಕೆ ಕಾರಣ ಏನಪ್ಪಾ? ಓಕೆ, ರಿಫಾರ್ಮ್ಸ್ ಟೇಕನ್ ಡ್ಯೂರಿಂಗ್ ದ ಲಿಬರಲೈಸೇಷನ್. ಉದಾರೀಕರಣ ಮಾಡಬೇಕಾದ್ರೆ ಕೆಲವು ರಿಫಾರ್ಮೇಶನ್ಸ್ ಅನ್ನ ಮಾಡಲಾಗುತ್ತೆ. ಅವು ಯಾವ್ಯಾವು? ಹಣಕಾಸು ವಲಯಗಳನ್ನ ಲಿಬರಲೈಸ್ ಮಾಡುತ್ತೆ. ಓಕೆ, ಹಾಗೆ ಇಂಡಸ್ಟ್ರಿಯಲ್ ಸೆಕ್ಟರ್, ಕೈಗಾರಿಕಾ ವಲಯನ ಲಿಬರಲ್ ಆಗಿ ಮಾಡುತ್ತೆ. ಅದು ಯಾವ ರೀತಿ ಅಂತ ಕೂಡ ಹೇಳ್ತೀರಂತ. ಹಣಕಾಸು ವಲಯದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಹೆಚ್ಚು ಒಂದು ಬಂಡವಾಳವನ್ನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನೀಡಲಾಗುತ್ತೆ. ಹಾಗೆ ಹಲವು ಬ್ಯಾಂಕಿಂಗ್ ಗಳಿಗೆ ಉತ್ತೇಜನವನ್ನ ನೀಡಲಾಗುತ್ತೆ. ಹಾಗೇನಪ್ಪ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಹಣಕಾಸನ್ನ ಒಂದು ಒದಗಿಸಲಾಗುತ್ತದೆ. ಇವು ಮುದ್ರಾ ಅಂತೇಳಿ ನಾವು ನೋಡ್ತೀವಿ. ಓಕೆ, ಮುದ್ರಾ ಯೋಜನೆ ಮೂಲಕ ಕೂಡ ಈ ಒಂದು ಹಣಕಾಸನ್ನ ನೀಡಲಾಗುತ್ತೆ. ಓಕೆ, ಹಾಗಾದ್ರೆ ಮುದ್ರಾ ಅಂತಂದ್ರೆ ಏನಪ್ಪ ಅಂದ್ರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಅಂತೇಳಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಅಂತೇಳಿ ಇದರ ಮೂಲಕ ಏನಾಗುತ್ತಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನ ನೀಡಲಾಗುತ್ತೆ. ಹಾಗೆ ಕೈಗಾರಿಕಾ ವಲಯ, ಕೈಗಾರಿಕಾ ವಲಯದಲ್ಲಿ ನಾವು ನೋಡಬಹುದು MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತೇಳಿ ಬರುತ್ತೆ. ಇದಕ್ಕೂ ಕೂಡ ಏನಾಗತ್ತಪ್ಪ ಅಂದ್ರೆ ಸಿಡ್ಬಿ ಅನ್ನುವ ಒಂದು ಬ್ಯಾಂಕ್ ಮೂಲಕ, ಓಕೆ, ಸಿಡ್ಬಿ ಅನ್ನುವ ಬ್ಯಾಂಕ್ ಮೂಲಕ ಏನಾಗತ್ತಪ್ಪ ಅಂದ್ರೆ ಹಣಕಾಸಿನ ನೆರವನ್ನ ನೀಡಲಾಗುತ್ತೆ. ಹಾಗೆ MSME ಸೆಕ್ಟರ್ಗೂ ಕೂಡ ಹಲವಾರು ಒಂದು ಹಣಕಾಸಿನ ಸೌಲಭ್ಯಗಳನ್ನ ಕಲ್ಪಿಸಿ ಅದಕ್ಕೆ ಉತ್ತೇಜನ ನೀಡುತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಓಕೆ ಕೈಗಾರಿಕಾ ವಲಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುವುದೇ ಈ ಒಂದು MSME ವಲಯ ಆಗಿರುತ್ತೆ. ಹಾಗೆ ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸಿ ಕೊಡುತ್ತೆ. ನೆಕ್ಸ್ಟ್ ವ್ಯಾಪಾರ ವಲಯ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕಾದ್ರೆ ಮೊದಲು ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ಬಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಸಿಂಗಲ್ ವಿಂಡೋ ಕಾನ್ಸೆಪ್ಟ್ ಅಂತೇಳಿ ಬರುತ್ತೆ. ಅಂದ್ರೆ ಎಲ್ಲಾ ಒಂದು ಪರ್ಮಿಷನ್ ಗಳನ್ನ ಒಂದೇ ಸೂರಿನಡಿ ಕೊಡಿಸಿಕೊಡುವುದಕ್ಕೆ ಏನಂತ ಕರೀತಾರೆ, ಸಿಂಗಲ್ ವಿಂಡೋ ಕಾನ್ಸೆಪ್ಟ್ ಅಂತೇಳಿ ಕರೀತೀರಿ. ಈ ಒಂದು ವ್ಯಾಪಾರ ವಲಯಕ್ಕೆ ಕೂಡ ಆ ಒಂದು ಸಿಂಗಲ್ ವಿಂಡೋ ಕಾನ್ಸೆಪ್ಟ್ ಅನ್ನ ತಗೊಂಡು ಬರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಫಿಸ್ಕಲ್ ಸೆಕ್ಟರ್, ಫೈನಾನ್ಷಿಯಲ್ ಅಂದ್ರೆ ಕೂಡ ಹಣಕಾಸು ವಲಯ. ಫಿಸ್ಕಲ್ ಅಂತೇಳಿ ಇದು ಕೂಡ ಏನಾಗತ್ತಪ್ಪ ಅಂದ್ರೆ ಫಿಸ್ಕಲ್ ಸೆಕ್ಟರ್ ಅಲ್ಲಿ ಒಂದು ಹಣಕಾಸಿನ ಮತ್ತೇನಪ್ಪ ಅಂದ್ರೆ ವ್ಯವಹಾರಗಳನ್ನ, ಬ್ಯಾಂಕಿಂಗ್ ವ್ಯವಹಾರ ಆಗಿರುವುದು ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳಿಂದ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ IMF ಲಿಂದ SDR ಅಂತೇಳಿ ಬರುತ್ತೆ, ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತೇಳಿ ಬರುತ್ತೆ. ಇದರ ಮೂಲಕ ಏನಾಗತ್ತಪ್ಪ ಅಂದ್ರೆ ಈ ಒಂದು ವ್ಯಾಪಾರವನ್ನ ಮಾಡಿಕೊಳ್ಳುವುದಾಗಿರುತ್ತೆ. ಈ ಎಲ್ಲವೂ ಯಾವಾಗ ಜಾರಿಗೆ ಬರ್ತಪ್ಪ ಅಂತಂದ್ರೆ 1990 ಮತ್ತು 91ರಲ್ಲಿ. ಅಲ್ಲಿವರೆಗೆ ಏನಾಗತ್ತಪ್ಪ ಅಂದ್ರೆ ನಮ್ದು ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಓಪನ್ ಮಾರ್ಕೆಟ್ ಅಂತೇಳಿ ಬರುತ್ತೆ. ತೆರೆದ ಮಾರುಕಟ್ಟೆ ಮತ್ತು ಮುಚ್ಚಿದ ಮಾರುಕಟ್ಟೆ, ಕ್ಲೋಸ್ಡ್ ಎಕಾನಮಿ ಮತ್ತೇನಪ್ಪ ಅಂದ್ರೆ ಓಪನ್ ಎಕಾನಮಿ ಅಂತೇಳಿ ಕರಿತೀವಿ. ನಮ್ದೇನಾಗಿತ್ತು ಅಲ್ಲಿವರೆಗೆ ಏನಾಗತ್ತಪ್ಪ ಅಂದ್ರೆ ಅರ್ಧಂಬರ್ಧ ಕ್ಲೋಸ್ಡ್ ಎಕಾನಮಿ ಇತ್ತು. ಬಟ್ ಏನಪ್ಪ ಅಂದ್ರೆ ವಿದೇಶಿ ಬಂಡವಾಳ ಅಥವಾ ವಿದೇಶಿ ವ್ಯಾಪಾರಕ್ಕೆ ಒತ್ತನ್ನು ನೀಡಿತ್ತು. ಬಟ್ ಏನಾಗತ್ತಪ್ಪ ಅಂದ್ರೆ ಅದು ಲಿಮಿಟೆಡ್ ಇತ್ತು, ಮತ್ತೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ನಮ್ಮ ಭಾರತೀಯರು ಏನಾದರೂ ಒಂದು ಪ್ರಾಡಕ್ಟ್ ಅನ್ನ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಾದ್ರೆ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಕಸ್ಟಮ್ಸ್ ಅಂಡ್ ಡ್ಯೂಟೀಸ್ ಪೇ ಮಾಡಬೇಕಾಗ್ತಿತ್ತು. ಹಾಗೆ ಅತಿ ಹೆಚ್ಚು ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿತ್ತು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ವ್ಯಾಪಾರಸ್ಥರು ಏನಾಗತ್ತಪ್ಪ ಅಂದ್ರೆ ಅವರಿಗೆ ಈ ಒಂದು ವಿದೇಶಿ ವ್ಯಾಪಾರ ಮಾಡುವುದಕ್ಕಾಗಿ ಅಥವಾ ವಿದೇಶಕ್ಕೆ ರಫ್ತು ಮಾಡುವುದಕ್ಕೆ ಉತ್ತೇಜನ ನೀಡುತ್ತಿರಲಿಲ್ಲ.
ಈ ಒಂದು 1991ರ ನಂತರ ಈ ಒಂದು ಲಿಬರಲೈಸೇಷನ್ ಏನ್ ಮಾಡ್ತಾರಲ್ಲ ಅದರ ಮೂಲಕ ಏನಾಗತ್ತಪ್ಪ ಅಂತಂದ್ರೆ ಇವರಿಗೆ ರಫ್ತು ಮಾಡೋದಕ್ಕೆ ಏನಾಗತ್ತಂದ್ರೆ ಉತ್ತೇಜನ ಮಾಡಲಾಗುತ್ತೆ. ಇಷ್ಟ ಆಯ್ತು. ನೆಕ್ಸ್ಟ್ ಇದರ ಅರ್ಥ ನೋಡೋದಾದ್ರೆ ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕುವ, ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವ, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವ, ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಸಾಧಿಸಿ ಆಮದು ಪ್ರಮಾಣದಲ್ಲಿ ಇಳಿಕೆ ಸಾಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ನೀತಿಗಳ ಗುಚ್ಛವನ್ನು ಆರ್ಥಿಕ ಸುಧಾರಣೆ ಎಂದು ಕರೆಯುತ್ತೇವೆ. ಈ ನೀತಿಗಳ ಗುಚ್ಛವು ಈ ಕೆಳಗಿನ ಅಂಶಗಳನ್ನ ಹೊಂದಿಕೊಂಡಿದೆ. ಆಲ್ರೆಡಿ ಹೇಳಿದೆ ನಿಮ್ಗೆ LPG ನೀತಿಯ ಅರ್ಥ ಏನಪ್ಪಾ ಅಂತ ಕೇಳಿದಾನೆ, ಮೀನಿಂಗ್ ಅನ್ನ ಕೊಟ್ಟಿದ್ದಾನೆ. ಏನಪ್ಪಾ ಅಂದ್ರೆ ಮಾರುಕಟ್ಟೆ ಅಡೆತಡೆಗಳನ್ನು ತೆಗೆದುಹಾಕುವ, ಖಾಸಗಿ ವಲಯದ ಸಹಭಾಗಿತ್ವವನ್ನು ಹೆಚ್ಚಿಸುವ ಹಾಗೂ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡುವ, ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಸಾಧಿಸಿ ಆಮದು ಪ್ರಮಾಣದಲ್ಲಿ ಇಳಿಕೆ ಸಾಧಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ನೀತಿಗಳ ಗುಚ್ಛವನ್ನು ಆರ್ಥಿಕ ಸುಧಾರಣೆ ಎಂದು ಕರೀತೀವಿ. ಹಾಗಾದ್ರೆ ಇದರಲ್ಲಿ ಯಾವ ಯಾವ ಅಂಶಗಳು ಬರ್ತವೆ ಅನ್ನೋದನ್ನ ನಾವು ನೋಡೋಣ. ವಿದೇಶಿ ಹೂಡಿಕೆಗೆ ಅನುಕೂಲವಾಗುವಂತಹ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸುವ ಮತ್ತು ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವ ಉದಾರ ಔದ್ಯಮಿಕ ನೀತಿಯಾಗಿರುತ್ತೆ. ಓಕೆ, ಮೊದಲಲ್ಲಿ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಒಂದು ವಲಯಗಳು ಆಲ್ಮೋಸ್ಟ್ ಏನಾಗತ್ತಪ್ಪ ಅಂದ್ರೆ ನಮ್ದು ಮಿಶ್ರ ಆರ್ಥಿಕತೆಯಲ್ಲಿದ್ದರೂ ಕೂಡ ಲಿಮಿಟೆಡ್ ಆಗಿ, ಓಕೆ, ಹಾಗೇನಪ್ಪ ಅಂದ್ರೆ ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿ ಈ ಒಂದು ಖಾಸಗಿ ವಲಯಕ್ಕೆ ಕೆಲವು ಅಂಶಗಳನ್ನ ಮಾತ್ರ ನೀಡಲಾಗಿರುತ್ತೆ. ಬಟ್ ಈ ಒಂದು 1991ರ ನಂತರ ಅಂದ್ರೆ LPG ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ನಂತರ ಏನಾಗಿರುತ್ತಪ್ಪ ಅಂದ್ರೆ ಈ ಒಂದು ಖಾಸಗಿ ವಲಯಕ್ಕೆ ಉತ್ತೇಜನವನ್ನು ನೀಡಲಾಗುತ್ತೆ. ಹಾಗೆ ಹಲವು ಉದ್ಯಮಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅನುಮೋದನೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಹೇಳಿದೆ FDIಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ವಿದೇಶಿ ನೇರ ಹೂಡಿಕೆಗೆ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಉತ್ತೇಜನವನ್ನ ನೀಡಲಾಗುತ್ತೆ. ಓಕೆ, ಹಾಗೂ ಹಲವು ಸೆಕ್ಟರ್ ನಲ್ಲಿ ಈ ಒಂದು FDI ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ನೀವೇನಾದ್ರೂ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಿಪೇರ್ ಆಗ್ತಾ ಇರ್ತೀರಲ್ಲ, ನೀವು ನೋಡಿರ್ತೀರಾ 48%, ಇದು 49% ಇದ್ದು 74%ಗೆ ಇನ್ಕ್ರೀಸ್ ಮಾಡಲಾಗಿತ್ತು. 74% ವಿದೇಶಿ ನೇರ ಹೂಡಿಕೆಗೆ ಇರುವುದನ್ನ ಏನಾಗತ್ತಪ್ಪ ಅಂದ್ರೆ ಇವಾಗ 100% FDI ಹೂಡಿಕೆ ಮಾಡಬಹುದು. ಇವೆಲ್ಲ ನೋಡಿರ್ತೀರಾ. ಆ ಒಂದು ವಿಷಯಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗತ್ತೆ, ಅಥವಾ ಈ ಕಾನ್ಸೆಪ್ಟ್ ನ ಅರ್ಥ ಆದ್ರೆ ನೆಕ್ಸ್ಟ್ ಅದೇನಾದ್ರೂ ನ್ಯೂಸ್ ಪೇಪರ್ ಅಲ್ಲಿ ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. LPG ಯಲ್ಲಿ ಈ ರೀತಿಯಾಗಿ ರಿಫಾರ್ಮೇಶನ್ಸ್ ತಗೊಂಡ್ ಬಂದದಕ್ಕೆ ಇವಾಗ ಏನಾಗತ್ತಪ್ಪ ಅಂದ್ರೆ ವಿದೇಶಿ ನೇರ ಹೂಡಿಕೆ ಹೆಚ್ಚಾಗ್ತಾ ಇದೆ. ಹಾಗೆ ವಿದೇಶಿ ಬಂಡವಾಳ ಏನಾಗತ್ತಪ್ಪ ಅಂದ್ರೆ ಹೆಚ್ಚು ಹೂಡಿಕೆ ಮಾಡಿದ್ರೆ ಅಥವಾ ವಿದೇಶಿ ಕಂಪನಿಗಳು ನಮ್ಮ ಭಾರತ ದೇಶದಲ್ಲಿ ಹೂಡಿಕೆ ಮಾಡಿದಾಗ ಯಾವ ರೀತಿ ನಮ್ಮ ಆರ್ಥಿಕ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಪ್ರೀವಿಯಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. GDP, GNP, NDP ಹೇಳ್ಬೇಕಾದ್ರೆ ಓಕೆ, ಒಂದ್ಸಲ ಅದನ್ನ ಏನಾದ್ರು ನೋಡಿದ್ದಿಲ್ಲ ಅಂದ್ರೆ ನೋಡ್ಕೊಂಡು ಬರ್ಬೋದು. ಭಾರತದ ರಫ್ತುಗಳನ್ನು ಸುಲಭವಾಗಿ ಗಳಿಸುವ ಮತ್ತು ಅವಶ್ಯವಿರುವ ಕಚ್ಚಾ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದ ಉದಾರ ಆಮದು ಮತ್ತು ರಫ್ತು ನೀತಿಯನ್ನು ಹೊಂದಿತ್ತು. ಓಕೆ, ನಮ್ಮ ಭಾರತ ದೇಶದಲ್ಲಿ ಏನಾದರೂ ಹೆಚ್ಚು ಕಚ್ಚಾ ವಸ್ತುಗಳು, ಓಕೆ, ಕಚ್ಚಾ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದ ಮತ್ತೇನಪ್ಪ ಅಂದ್ರೆ ರಫ್ತು ಮಾಡಬಹುದಾದ ಉದಾರ ಒಂದು ಆಮದು ಮತ್ತು ರಫ್ತು ನೀತಿಯನ್ನ ಜಾರಿಗೆ ತಗೊಂಡು ಬರಲಾಗುತ್ತೆ. ಓಕೆ, ಈಗೇನಾದ್ರೂ ನಮಗೆ ಕಚ್ಚಾ ವಸ್ತು, ಫಾರ್ ಎಕ್ಸಾಂಪಲ್ ಅಂದ್ರೆ ಕಾಟನ್ ಕಚ್ಚಾ ವಸ್ತು ರೀಸೆಂಟ್ ಆಗಿ ಹೇಳಿದೆ ನಾನು, ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಏಪ್ರಿಲ್ ಸಮಥಿಂಗ್ 14 12ಗೆ 13 ಈ ಒಂದು ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಏನಪ್ಪ ಅಂದ್ರೆ ಕಾಟನ್ಗೆ ಫ್ರೀ ಟ್ಯಾಕ್ಸ್ ಫ್ರೀ ಮಾಡಲಾಗಿದೆ. ಯಾಕಪ್ಪ ಅಂತಂದ್ರೆ ಸೆಪ್ಟೆಂಬರ್ ವರೆಗೆ. ಯಾಕಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಾಟನ್ ಈ ಒಂದು ಹತ್ತಿಯ ಕಚ್ಚಾ ವಸ್ತು ಕಡಿಮೆ ಆಗಿದೆ. ಈ ಕಾರಣದಿಂದ ಏನಪ್ಪ ಅಂದ್ರೆ ಕೆಲವು ಕೈಗಾರಿಕೆಗಳು ಅಂದ್ರೆ ಈ ಒಂದು ಹತ್ತಿಯ ಕೈಗಾರಿಕೆಗಳು ಏನಾಗುತ್ತಪ್ಪ ಅಂದ್ರೆ ಸ್ಥಗಿತಗೊಂಡಿವೆ, ಅಥವಾ ಅದರ ಒಂದು ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಇದೆ. ಇದನ್ನ ಇನ್ಕ್ರೀಸ್ ಮಾಡೋ ಸಲುವಾಗಿ ಹಾಗೇನಪ್ಪ ಅಂದ್ರೆ ಕಚ್ಚಾ ವಸ್ತು ಕಡಿಮೆ ಬೀಳಬಾರ್ದು ಅನ್ನೋ ಸಲುವಾಗಿ ಏನಾಗತ್ತಪ್ಪ ಅಂದ್ರೆ ಟ್ಯಾಕ್ಸ್ ಫ್ರೀಯನ್ನ ಮಾಡ್ತಾರೆ. ಓಕೆ, ಈ ಮೂಲಕ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕಚ್ಚಾ ವಸ್ತುಗಳನ್ನ ಹಾಗೂ ಆಮದು ಮತ್ತೇನಪ್ಪ ಅಂದ್ರೆ ರಫ್ತು ನೀತಿಯನ್ನ ತಗೊಂಡು ಬರಲಾಗುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕೃತವಾದ ಮಾನದಂಡಗಳನುಸಾರ ಬ್ಯಾಂಕ್ ಮತ್ತು ಹಣಕಾಸು ವಲಯದ ಒಟ್ಟಾರೆ ಪುನರ್ರಚನೆ ಆಗಿರಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ತೆರಿಗೆ ಜಾಲವನ್ನು ವಿಸ್ತರಿಸುವ ಮತ್ತು ತೆರಿಗೆ ಆದಾಯ ಹೆಚ್ಚಿಗೆ ಬರುವಂತಹ ತೆರಿಗೆ ಸುಧಾರಣೆಗಳನ್ನ ತಗೊಂಡು ಬರ್ತಾರೆ. ಅಂದ್ರೆ ಹೆಚ್ಚು ತೆರಿಗೆ ಎಲ್ಲಿ ಬರುತ್ತೋ ಹಾಗೇನಪ್ಪ ಅಂದ್ರೆ, ಯಾಕಪ್ಪ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಹೆಚ್ಚಿನ ಆದಾಯ ಯಾವ ಮೂಲಕ ಬರ್ತದಪ್ಪ ಅಂತಂದ್ರೆ ತೆರಿಗೆ ಆದಾಯದ ಮೂಲಕನೇ ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ನಿಮ್ಗೆ ತೆರಿಗೆ ಬಗ್ಗೆ ಅಂದ್ರೆ ನೇರ ತೆರಿಗೆ
ಮತ್ತೆ ಟಾಪಿಕ್ ಬರುತ್ತಲ್ಲ ತೆರಿಗೆಗಳು ಅಂತ ಬಂದಾಗ ಇದೆರಡು ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮುಂದೆ ಬರುತ್ತೆ ಅಧ್ಯಯನದಲ್ಲಿ 9, 10 ಮತ್ತು 11, 12ರಲ್ಲಿ ಬರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ನಾನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಹೂಡಿಕೆಯ ಮೇಲಿರುವ ಸರ್ಕಾರದ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳುವುದು ಮತ್ತೇನಪ್ಪ ಅಂದ್ರೆ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣಗೊಳ್ಳುವುದು. ಹೂಡಿಕೆಯ ಮೇಲಿರುವ ಸರ್ಕಾರದ ನಿರ್ಬಂಧಗಳನ್ನು ಅಲ್ಲಿ ಹೇಳಿದೆ ಪ್ರಿವಿಯಸ್ ಅಲ್ಲಿ. ಈಗ ಯಾವ್ದಾದ್ರು ಒಂದು ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಮೊದಲು ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ವು. ಹಾಗೇನಪ್ಪ ಅಂದ್ರೆ ಬಂಡವಾಳದ ಒಂದು ಲಿಮಿಟ್ ಕೂಡ ಇತ್ತು. ಅಂದ್ರೆ ಕೇವಲ 1 ಕೋಟಿಯಲ್ಲಿ ಹೂಡಿಕೆ ಮಾಡಬೇಕು, 2 ಕೋಟಿಯಲ್ಲಿ ಹೂಡಿಕೆ ಮಾಡಬೇಕು, ಹಾಗೇನಪ್ಪ ಅಂದ್ರೆ ಇಷ್ಟು ಜನ ಪಾರ್ಟ್ನರ್ಸ್ ಆಗಿ ಇದಿರ್ಬೇಕು. ಮತ್ತೇನಪ್ಪ ಅಂದ್ರೆ ಅದ್ರೆಲ್ಲ ಡಾಕ್ಯುಮೆಂಟ್ಸು ಎಲ್ಲವೂ ಏನಾಗತ್ತಪ್ಪ ಅಂದ್ರೆ ಒಂದೊಂದು ಆಫೀಸಲ್ಲಿ ಹೋಗಿ ಸಿಗ್ನೇಚರ್ ತಗೊಂಡು ಬರ್ಬೇಕಾಗಿತ್ತು. ಇದೆಲ್ಲವೂ ಏನಾಗತ್ತಪ್ಪ ಅಂದ್ರೆ ಒಬ್ಬ ವ್ಯಾಪಾರಸ್ಥನಿಗೆ ಅಥವಾ ಒಬ್ಬ ಹೂಡಿಕೆದಾರನಿಗೆ ಏನಾಗತ್ತಪ್ಪ ಅಂದ್ರೆ ನಿರಾಶೆ ಮೂಡಿಸ್ತದ. ಈ ರೀತಿ ಆಗ್ಬಾರ್ದು. ಹಾಗೇನಪ್ಪ ಅಂದ್ರೆ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣಗೊಳಿಸುವುದು. ಪ್ರೆಸೆಂಟ್ ಏನಪ್ಪ ಅಂದ್ರೆ ರೈಲ್ವೆ ಆಗಿರ್ಬೋದು, ಇದನ್ನ ಕೂಡ ಏನಾಗತ್ತಪ್ಪ ಅಂದ್ರೆ ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಹಾಗೆ ನೀವು ಏರ್ಪೋರ್ಟ್ ಕೂಡ ನೋಡಬಹುದು. ಅದಾನಿ ಏರ್ಪೋರ್ಟ್ ನಮ್ಮ ಮಂಗಳೂರು, ಮುಂಬೈ ಅಂದ್ರೆ ಹಲವು ಒಂದು 6 ಏರ್ಪೋರ್ಟ್ಗಳನ್ನ ಇವತ್ತು ಅದಾನಿ ಒಡೆತನಕ್ಕೆ ಹೋಗಿದೆ. ಇದನ್ನು ಕೂಡ ಏನಾಗತ್ತಪ್ಪ ಅಂದ್ರೆ ಖಾಸಗೀಕರಣಗೊಳಿಸಿದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೂಡ ನೀವು ಈಗ ನೋಡ್ಬೋದು ಪ್ರೆಸೆಂಟ್ ಆಗಿನಪ್ಪ ಅಂದ್ರೆ ವಿದೇಶಿ ಹೂಡಿಕೆ ಹಾಗೂ ಏನಾಗತ್ತಪ್ಪ ಅಂದ್ರೆ ಖಾಸಗೀಕರಣದ ವಲಯವನ್ನು ಕೂಡ ನಾವು ನೋಡ್ತೀವಿ. ಹಾಗೆ ಇಸ್ರೋದ ಒಂದು ಅಂಗಸಂಸ್ಥೆ ಕೂಡ ಒಂದು ಖಾಸಗಿ ವಲಯಕ್ಕೆ ಸೇರುವಂತದ್ದಾಗಿರುತ್ತೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ಹಾಗೆ ಹಾಸ್ಪಿಟಲೈಸೇಷನ್ ಕೂಡ ಖಾಸಗಿ ವಲಯದಲ್ಲಿ ಕಂಡು ಬರುತ್ತೆ ನಮ್ಗೆ. ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣಗೊಳಿಸುವ ಮೂಲಕ ಏನಾಗತ್ತಪ್ಪ ಅಂದ್ರೆ ಈ ಒಂದು ಅರ್ಥಶಾಸ್ತ್ರವನ್ನ ಸ್ವಲ್ಪ ಎಕ್ಸ್ಪೆಂಡ್ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಇಷ್ಟೇನಾಗತ್ತಪ್ಪ ಅಂತಂದ್ರೆ ಈ ಒಂದು LPGಯ ಒಂದು ಮುಖ್ಯ ಗುರಿಯಾಗಿರ್ತವೆ. ನೆಕ್ಸ್ಟ್, ಆರ್ಥಿಕ ಉದಾರೀಕರಣವು ಭಾರತ ಆರ್ಥಿಕತೆಯನ್ನು ತೀವ್ರ ಬೆಳವಣಿಗೆಯ ಹಂತಕ್ಕೆ ಕೊಂಡೊಯ್ಯಲು ಕಾರಣೀಭೂತವಾಗಿದೆ. ಉದಾರೀಕರಣ ಬಗ್ಗೆ ನೋಡ್ತಾ ಇದ್ವಿ. ಭಾರತವನ್ನು ಈಗ ಏಷ್ಯಾದ ಪ್ರಮುಖ ಆರ್ಥಿಕಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಯಾಕಪ್ಪ ಅಂತಂದ್ರೆ ನಾವು GDP ಮೂಲಕ ನಾವು ನೋಡಿದ್ವಿ. GDP ಬೆಳವಣಿಗೆಯ ಆಧಾರದ ಮೇಲೆ ಪ್ರಥಮವಾಗಿ USA ಇದ್ರೆ 6ನೇ ಪ್ಲೇಸ್ ಅಲ್ಲಿ ಭಾರತ ಇದೆ. ಹಾಗೇನಪ್ಪ ಅಂದ್ರೆ ಒಟ್ಟಾರೆ ಎಲ್ಲಾ ದೇಶಗಳಲ್ಲಿ ಏನಾಗುತ್ತೆ ಭಾರತದ 6ನೇ ಅತಿ ದೊಡ್ಡ ಒಂದು ಆರ್ಥಿಕತೆಯನ್ನ ಹೊಂದಿರುತ್ತೆ. ಹಾಗೆ 2024 5 ಟ್ರಿಲಿಯನ್ US ಡಾಲರ್ ಒಂದು ಆರ್ಥಿಕತೆಯನ್ನು ಹೊಂದಬೇಕಂತೇಳಿ ನರೇಂದ್ರ ಮೋದಿ ಅವರು ಗುರಿಯನ್ನ ಹೊಂದಿದ್ದಾರೆ ನೋಡ್ರಿ. ಇದು ನಮ್ಮ ಭಾರತದ ಆರ್ಥಿಕತೆಯ ಒಂದು ಹೆಮ್ಮೆಯ ವಿಷಯ ಆಗಿರುತ್ತೆ. ಇದೆಲ್ಲ ಯಾವ ಕಾರಣದಿಂದಾಗಿ ಆಗುತ್ತೆ? ಉದಾರೀಕರಣ ಅಥವಾ LPG ನೀತಿಗಳ ಮೂಲಕ ಇಷ್ಟು ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಭಾರತಕ್ಕೆ ಹರಿದು ಬರುತ್ತಿರುವ ವಿದೇಶಿ ಹೂಡಿಕೆಯಲ್ಲಿ ಅಗಾಧ ಹೆಚ್ಚಳವಾಗಿದೆ. ನಾವೇನಾದ್ರು ಪ್ರೀವಿಯಸ್ ಅಲ್ಲಿ ಇದೆಲ್ಲ ಯಾವಾಗಪ್ಪ ಅಂತಂದ್ರೆ 1991ಕ್ಕಿಂತ ಹಿಂದೆ, ಹಾಗೇನಪ್ಪ 1991ರ ನಂತರ, ಸಿನ್ಸ್ 1991 ಅಂತ ಅನ್ಬೋದು. 1991ರ ನಂತರ ಈ ಒಂದು ನಮ್ಮ ಅರ್ಥವ್ಯವಸ್ಥೆ ಏನಾಗತ್ತಪ್ಪ ಅಂದ್ರೆ LPG ನೀತಿಯನ್ನು ಹೊಂದಿರುವುದಿಲ್ಲ. ಹಾಗಾಗಿ ಏನಾಗತ್ತಪ್ಪ ಅಂದ್ರೆ ಹಲವು ಒಂದು ಕುಂದುಕೊರತೆಗಳನ್ನ ಎದುರಿಸ್ತಾ ಇತ್ತು. ಓಕೆ, ಆದ್ರೆ ನೀವು ಇವಾಗ ನೋಡ್ಬೋದು ವಿದೇಶಿಗೆ ಒಂದು ಹೂಡಿಕೆ ಏನಿದೆಯಲ್ಲ ಅತಿ ಹೆಚ್ಚಾಗ್ತಾ ಇದೆ. ಓಕೆ, ಇಲ್ಲಿ ವಿದೇಶಿ ಕಂಪನಿಗಳು ಭಾರತ ದೇಶದಲ್ಲಿ ಹೂಡಿಕೆ ಮಾಡ್ತಾವಲ್ಲ, ಅದರಿಂದ ಕೂಡ ಕೆಲವು ನಮಗೆ ನಷ್ಟಗಳಿದ್ದಾವೆ. ಎಲ್ಲದಕ್ಕೂ ಏನಾಗತ್ತಪ್ಪ ಅಂದ್ರೆ ನಮಗೆ ಬೆನಿಫಿಟ್ಸ್ ಇರಲ್ಲ. ಓಕೆ, ಕೆಲವೊಂದು ಏನಾಗತ್ತಪ್ಪ ಅಂದ್ರೆ ನಮಗೆ ನಷ್ಟಗಳು ಕೂಡ ಆಗ್ತಾ ಇರ್ತವೆ. ಓಕೆ, ಅದ್ರ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ಮಾಹಿತಿಯನ್ನ ನೆಕ್ಸ್ಟ್ ಏನಾದ್ರೂ ಟಾಪಿಕ್ ಬಂತು ಅಂದ್ರೆ ನೋಡೋಣ ಅಂತ. ನೆಕ್ಸ್ಟ್, ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಒಂದು ಕಚೇರಿಗಳನ್ನು ತೆರೆದಿವೆ. ಉದಾಹರಣೆಗೆ ನೀವು ನೋಡೋದಾದ್ರೆ ಇತ್ತೀಚೆಗೆ ಟೆಸ್ಲಾ ಕಂಪನಿ ಆಗಿರ್ಬೋದು, ಗೂಗಲ್ ಕೂಡ ಇಂಡಿಯಾದಲ್ಲಿ ಒಂದು ಕಂಪನಿಯನ್ನ ಅಂದ್ರೆ ತನ್ನ ಒಂದು ಕಚೇರಿಗಳನ್ನ ತೆಗೆದಿರ್ತವೆ. ಹಾಗೆ ಜಿಯೋಮಿ ಅಂತೇಳಿ ಬರುತ್ತೆ. ಟೋಟಲ್ ಆಗಿ ಒಟ್ಟಾರೆಯಾಗಿ ಈ ಒಂದು ವಿದೇಶಿ ಕಂಪನಿಗಳು ಕೂಡ ಏನಾಗಿರ್ತಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಕಚೇರಿಗಳನ್ನ ತೆಗೆದಿರ್ತವೆ. ಇದನ್ನ ಏನಂತ ಕರಿತೀವಿ? MNCs ಅಂತ ಕರಿತೀವಿ, ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ. ಅಂದ್ರೆ ಮೂಲ ಏನಿರುತ್ತಲ್ಲ ಕಚೇರಿ, ಫಾರ್ ಎಕ್ಸಾಂಪಲ್ US ಅಲ್ಲಿ ಇದೆ ಅಂತ ತಿಳ್ಕೊಟ್ರೆ ಗೂಗಲ್ದು, ಇದೇನಾಗತ್ತಪ್ಪ ಅಂದ್ರೆ ಹಲವು ದೇಶಗಳಲ್ಲಿ ತನ್ನ ಒಂದು ಬ್ರಾಂಚ್ ಗಳನ್ನ ಓಪನ್ ಮಾಡಿರುತ್ತೆ. ಇದೇನಂತ ಕರಿತೀವಿ? MNCs ಅಂತ ಕರಿತೀವಿ. ಈ ಮೂಲಕ ಏನಾಗತ್ತಪ್ಪ ಅಂದ್ರೆ ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ತಮ್ಮ ಒಂದು ಕಚೇರಿಗಳನ್ನ ತೆರೆದಿವೆ. ಹಾಗೆ ಭಾರತದ ತಲಾದಾಯವು ಹೆಚ್ಚಾಗಿದ್ದುದು ಒಂದು ಸಕಾರಾತ್ಮಕ ಚಿಹ್ನೆಯಾಗಿದೆ. 1950ರಿಂದ 2000 ಈ ಒಂದು 13-14ರ ಒಂದು ಅವಧಿಯವರೆಗೆ ತಲಾದಾಯದ ಬಗ್ಗೆ ನಾವು ಪ್ರೀವಿಯಸ್ ಅಲ್ಲಿ ಒಂದು ಸ್ಟಡಿ ಮಾಡಿದ್ವಿ. 10ನೇ 11ನೇ ವಿಡಿಯೋ ಇರ್ಬೇಕು ನೋಡ್ರಿ, ತಲಾದಾಯದ ಬಗ್ಗೆ
ಓಕೆ, ನೋಡ್ಕೊಂಡು ಬರ್ಬೋದು. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಒಂದೊಂದು ವಿಡಿಯೋ ಕೂಡ ಒಂದೊಂದಕ್ಕೆ ಲಿಂಕ್ ಇರುತ್ತೆ. ನೀವು ಇದನ್ನೊಂದೇ ನೋಡ್ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ವಿಡಿಯೋ ಸ್ಕಿಪ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಕಾನ್ಸೆಪ್ಟ್. ಹಾಗೆ ಭಾರತದ ತಲಾದಾಯವು ಹೆಚ್ಚಾಗಿದೆ, ಇದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನ ನಾನು ಪ್ರಿವಿಯಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಮತ್ತೆ ಹೇಳಲ್ಲ, ನೀವು ನೋಡ್ಬೋದು. ಭಾರತವು ಸೇವೆಗಳ ಮತ್ತು ಮುಖ್ಯವಾಗಿ ಸಾಫ್ಟ್ವೇರ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಂಬಂಧಿಸಿದ ರಫ್ತುಗಳ ಮುಂಚೂಣಿಯಲ್ಲಿದೆ. ಈಗ ನಾವು ನೋಡ್ಬೋದು, ನಮ್ಮ ಬೆಂಗಳೂರು ಏನಾಗತ್ತಪ್ಪ ಅಂದ್ರೆ IT ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತೀವಿ. ಇಲ್ಲಿ ಏನಾಗತ್ತಪ್ಪ ಸಾಫ್ಟ್ವೇರ್ ಅತಿ ಹೆಚ್ಚು ರಫ್ತು ಆಗ್ತಾ ಇದೆ ನಮ್ಮ ಭಾರತ ದೇಶದಿಂದ. ಹಾಗೇನಾಗತ್ತಪ್ಪ ಅಂದ್ರೆ ಮಾಹಿತಿ ತಂತ್ರಜ್ಞಾನದಲ್ಲೂ ಕೂಡ ನಾವು ಬೆಳವಣಿಗೆಯನ್ನ ಕಂಡಿದ್ದೀವಿ. ಓಕೆ, ಉದಾಹರಣೆಗೆ ಇಲ್ಲಿದೆ ನೋಡ್ರಿ, ವಿಪ್ರೋ ಆಗಿರ್ಬೋದು. ಓಕೆ, ವಿಪ್ರೋ, ಇನ್ಫೋಸಿಸ್, ನಾರಾಯಣ ಮೂರ್ತಿ ಅವರು, TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, HCL, ಹಾಗೆ ಟೆಕ್ ಮಹೀಂದ್ರ ಮತ್ತು ಇನ್ನು ಹಲವಾರು ಕಂಪನಿಗಳು ವಿಶ್ವವಿಖ್ಯಾತಿಯನ್ನ ಹೊಂದಿವೆ. ಇದು ಸರ್ವಿಸ್ ಸೆಕ್ಟರ್ ಅಲ್ಲಿ ನಾವು ನೋಡ್ತೀವಿ. ವಲಯಗಳಲ್ಲಿ ಏನಾಗುತ್ತೆ, 3 ವಲಯ ಬರ್ತವೆ: ಪ್ರಾಥಮಿಕ ವಲಯ ಹಾಗೂ ಈ ಒಂದು ದ್ವಿತೀಯ ವಲಯ, ತೃತೀಯ ವಲಯ ಅಂತೇಳಿ. ಓಕೆ, ಅದಲ್ಲದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೂ ಏನಾದರೂ ನೀವು ಇನ್ನೂ ಡಪ್ಪು ತಿಳ್ಕೊಬೇಕಾದ್ರೆ ಟೋಟಲ್ ಆಗಿ 5 ವಲಯಗಳು ಬರ್ತವೆ: ಚತುರ್ವಲಯ, ಪಂಚವಲಯ ಅಂತೇಳಿ. ಅದರ ಬಗ್ಗೆ ನಾವು ಪ್ರೀವಿಯಸ್ ಅಲ್ಲಿಯೇ ಒಂದು ವಿಡಿಯೋಗಳನ್ನ ಕೂಡ ಮಾಡಲಾಗಿತ್ತು ವಲಯಗಳ ಬಗ್ಗೆ. ಹೀಗೆ ಹೊಸ ಆರ್ಥಿಕ, ನೀವು ಒಂದ್ಸಲ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಲೆಕ್ಚರ್ಸ್ ಅಂತೇಳಿ ಇರುತ್ತೆ, ಅದರಲ್ಲಿ ಕೂಡ ಏನಾಗುತ್ತೆ ನಿಮಗೆ ಎಕನಾಮಿಕ್ಸ್ ರಿಲೇಟೆಡ್ ಒಟ್ಟಾರೆಯಾಗಿ ಮೇಲಿಂದ ಬರುವ ಎಲ್ಲಾ ಒಂದು ವಿಡಿಯೋಗಳು ಎಕನಾಮಿಕ್ಸ್ ರಿಲೇಟೆಡ್ ಇರ್ತವೆ. ಓಕೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಏನಾದ್ರೂ ಬೆಲ್ ಐಕಾನ್ ಒತ್ತಿದ್ರಪ್ಪ ಅಂತಂದ್ರೆ ನಾವು ಯಾವುದೇ ರೀತಿಯಾದಂತಹ ಒಂದು ಹೊಸ ವಿಡಿಯೋಗಳನ್ನ ಮಾಡಿಬಿಟ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಹೊಸ ಆರ್ಥಿಕ ನೀತಿಗಳು ಭಾರತವನ್ನು ಉದಾರಿ ಅಥವಾ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಯ ಕೊಂಡೊಯ್ಯುತ್ತವೆ. 1990-91ರಲ್ಲಿ ಅನುಭವಿಸಿದ್ದ ಬಹಳಷ್ಟು ಕಂಟಕಗಳಿಂದ ಭಾರತವನ್ನು ಈ ನೀತಿಗಳು ಮುಕ್ತಿಗೊಳಿಸಿವೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ 2008-09ರಲ್ಲಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಆರ್ಥಿಕ ಬಿಕ್ಕಟ್ಟನ್ನು ಭಾರತ ಸದೃಢತೆಯಿಂದ ಎದುರಿಸಿ ನಿಂತಿತ್ತು. ಇದು 1990 ಮತ್ತು 91ರಲ್ಲಿ ಎದುರಿಸಿದ ಆರ್ಥಿಕ ಒಂದು ಮುಗ್ಗಟ್ಟುಗಳಿಗೆ 1991ರಲ್ಲಿ ತೆಗೆದುಕೊಂಡು ಬಂದಂತಹ LPG ನೀತಿಗಳಿಂದಾಗಿ ಪರಿಹಾರವನ್ನ ಸಿಕ್ಕಿತು. ಅದು ಯಾವ ರೀತಿ, ಹಾಗೇನಪ್ಪ ಅಂದ್ರೆ ಈ ಒಂದು ಆರ್ಥಿಕ ಮುಗ್ಗಟ್ಟನ್ನ ಯಾವ ರೀತಿಗೆ ಎದುರಿಸಿತು, ಹಾಗೆ LPG ನೀತಿಯ ಪ್ರಮುಖ ಒಂದು ಫ್ಯೂಚರ್ಸ್ ಅನ್ನ ನಾವು ಇಲ್ಲಿ ನೋಡಿದೀವಿ. ನೆಕ್ಸ್ಟ್, ಆರ್ಥಿಕ ಅಭಿವೃದ್ಧಿಗಾಗಿ ಇರುವ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳು. ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಸರ್ಕಾರಗಳು ಹಲವು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುತ್ತಿದ್ದು ಅವುಗಳಿಗೆ ಕೆಲವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಡಿಜಿಟಲ್ ಇಂಡಿಯಾ, ಇದೆಲ್ಲರಿಗೂ ಗೊತ್ತಿರುತ್ತೆ. ಜನರಿಗೆ ಸರ್ಕಾರಿ ಸೇವೆಗಳು ತ್ವರಿತವಾಗಿ ವಿದ್ಯುನ್ಮಾನ ರೂಪದಲ್ಲಿ ದೊರಕಿಸಿಕೊಡುವ ಮತ್ತು ಜನರು ಇತ್ತೀಚಿನ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನದ ಪ್ರಯೋಜನ ಪಡೆದುಕೊಳ್ಳುವಂತೆ ಮಾಡಬಹುದು. ಡಿಜಿಟಲ್ ಇಂಡಿಯಾ ಅಂದ್ರೆ ಎಲ್ಲಾ ಒಂದು, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಡಿಜಿಟಲ್ ಸೇವೆಗಳು ಒಂದೇ ಸೂರಿನಲ್ಲಿ ದೊರೆಯುವುದು. ಆಗೇನಪ್ಪ ಅಂದ್ರೆ ಅದು ಎಲ್ಲಾ ಜನರ ಮನೆಗೆ ಮುಟ್ಟುವಂತಾಗುವುದು. ಹಾಗೂ ಗ್ರಾಮೀಣ ಭಾಗದಲ್ಲಿ ಕೂಡ ಭಾರತ್ ನೆಟ್ ಅಂತೇಳಿ ಸ್ಕೀಮ್ ಮುಖಾಂತರ ಎಲ್ಲಾ ಒಂದು ಗ್ರಾಮ ಪಂಚಾಯತಿಗಳನ್ನ ಮಾಡಲಾಗಿದೆ. ಇಲ್ಲಿ ನೆಟ್ ಕನೆಕ್ಟ್ಗೆ ಮಾಡ್ತಾ ಇದೆ. ಈ ಮೂಲಕ ಏನಾಗತ್ತಪ್ಪ ಅಂದ್ರೆ ಹಾಗೂ ಡಿಜಿಟಲ್ ಲೈಬ್ರರಿ ಅಂತೇಳಿ ಬಂದಿದೆ. ಒಟ್ಟಾರೆಯಾಗಿ ನಮ್ಮ ಒಂದು ಭಾರತ ದೇಶವನ್ನ ಡಿಜಿಟಲೀಕರಣವನ್ನು ಮಾಡಲಾಗ್ತಾ ಇದೆ. ಇದನ್ನೇನಂತ ಕರಿತೀವಿ, ಡಿಜಿಟಲ್ ಇಂಡಿಯಾದ ಒಂದು ಸ್ಕೀಮ್ ಆಗಿರುತ್ತೆ. ಓಕೆ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ, ಇದರಲ್ಲಿ ಕೂಡ ನಾವು ನೋಡಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತಂದ್ರೆ ಬೆಳೆಗಳ ಒಂದು ನಷ್ಟ ಆದಾಗೆ ಆ ಒಂದು ಬೆಳೆಗಳಿಗೆ, ಅದು ಮುಂಗಾರು ಬೆಳೆ ಆಗಿರ್ಬೋದು, ಹಿಂಗಾರು ಬೆಳೆಗಳಿಗೆ ಒಂದು ಹಣ, ಒಂದು ವಿಮಾ ಅಥವಾ ಈ ಒಂದೇನು ಇನ್ಶೂರೆನ್ಸ್ ಅಂತ ಕರಿತೀವಲ್ಲ, ಅದನ್ನು ಕಲ್ಪಿಸಿಕೊಡುವುದೇ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತಂದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅನ್ನ ಮಾಡಿಕೊಡುವುದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, MGNREGA ಅಂತ ಕರಿತೀವಿ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ. ಮೊದಲೇನಪ್ಪ ಅಂದ್ರೆ ನರೇಗಾ ಅಂತ ಹೇಳಿತ್ತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇತ್ತು. ಆಮೇಲೆ MGNREGA ಅಂತೇಳಿ ಸ್ಟಾರ್ಟ್ ಮಾಡಲಾಗಿದೆ ಅಥವಾ ಅಂತ ಮರುನಾಮಕರಣ ಮಾಡಲಾಗಿದೆ. ಇದರ ಮೂಲಕ ಏನಾಗತ್ತಪ್ಪ ಅಂದ್ರೆ ಕನಿಷ್ಠ ಕೂಲಿ ಕಾಯ್ದೆಯನ್ನ ಅಥವಾ ಪ್ರತಿ ವರ್ಷ ಯಾವುದೇ ಒಂದು ಗ್ರಾಮೀಣ ಕುಟುಂಬದ ವಯಸ್ಕ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ದರದಲ್ಲಿ ಕೌಶಲ್ಯ ರಹಿತ ಅಂತ ಅವ್ರಿಗೆ ಯಾವ ರೀತಿ ಒಂದು ಟೆಕ್ನಿಕಲಿ ಗೊತ್ತಿಲ್ಲ ಅಂದ್ರೂ ಕೂಡ ಕೌಶಲ್ಯ ರಹಿತ ಸ್ವರೂಪದ ಕೆಲಸ ಮಾಡುವ ಉದ್ಯೋಗದ ಹಕ್ಕನ್ನು ನೀಡುವುದು. ಪ್ರೆಸೆಂಟ್ ಏನಪ್ಪ ಅಂದ್ರೆ ಕೆರೆ ತೋಡಿಸೋದಾಗಿರುತ್ತೆ ಅಥವಾ ಯಾವುದೇ ರೀತಿಯಾದಂತಹ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ಈ ಒಂದು MGNREGA ಸ್ಕೀಮ್ ಮೂಲಕ ಅಲ್ಲಿಯ ಒಂದು ಜನರಿಗೆ ಈ ಒಂದು MGNREGA ಅಡಿಯಲ್ಲಿ ಒಂದು ಕೂಲಿ ಕಾರ್ಮಿಕರನ್ನ
ಒಂದುಗೂಡಿಸಿ ಅವರಿಗೆ ಆದಾಯವನ್ನು ಕಲ್ಪಿಸಿಕೊಡುವುದೇ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, ರಸ್ತೆ ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಸರ್ವ ಋತು ಅಂದ್ರೆ ಚಳಿಗಾಲ, ಮಳೆಗಾಲ ಅಥವಾ ಬೇಸಿಗೆಗಾಲದಲ್ಲಿ ಕೂಡ ಯೂಸ್ ಆಗುವಂತಹ ಒಂದು ರಸ್ತೆಗಳನ್ನ ನಿರ್ಮಿಸುವುದು ಈ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮುಖ್ಯ ಗುರಿ ಆಗಿರುತ್ತೆ. ಇಲ್ಲಿ ನಾವು ಲೆಕ್ಚರ್ 7 ಅಂತೇಳಿ ಒಂದು ವಿಡಿಯೋ ಇದೆ. ನೀವೇನಾದ್ರೂ ಲೆಕ್ಚರ್ ಎಕನಾಮಿಕ್ಸ್ ಅಂತೇಳಿ ನೀವು ನೋಡ್ಬೋದು. ಎಕನಾಮಿಕ್ ಲೆಕ್ಚರ್ಸ್ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಹೋಗಿ ಲೆಕ್ಚರ್ 7 ಅನ್ನ ನೋಡುವುದಾದ್ರೆ ಅದರಲ್ಲಿ PM ಕಿಸಾನ್ ಯೋಜನೆ ಹಾಗೂ ಕಿಸಾನ್ ಕ್ರೆಡಿಟ್ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಲೆಕ್ಚರ್ 7 ನಲ್ಲಿ. ಅದೇ ಲೆಕ್ಚರ್ 8 ರಲ್ಲಿ ಹೋದರೆ ರಾಜೀವ್ ಗಾಂಧಿ ಕಿಸಾನ್ ನ್ಯಾಯ ಯೋಜನೆ, ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ, ಕುಸುಮ್ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಒಟ್ಟಾರೆಯಾಗಿ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತಹ 10 ಪ್ರಮುಖ ಯೋಜನೆಗಳ ಬಗ್ಗೆ ಪ್ರೀವಿಯಸ್ ಅಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡಲಾಗಿತ್ತು. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನೀವು ಒಂದ್ಸಲ ಈ ಒಂದು ವಿಡಿಯೋಗಳನ್ನ ನೋಡಬಹುದು ಅಥವಾ ಸಂಪೂರ್ಣ ಮಾಹಿತಿ ಪಿಕ್ಚರೈಸೇಷನ್ ಮೂಲಕ ತಿಳಿಸಿಕೊಡಲಾಗಿದೆ. ಔದ್ಯಮಿಕ ಅಭಿವೃದ್ಧಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಔದ್ಯಮಿಕದಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರ್ಬೋದು, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಏನಾಗತ್ತಪ್ಪ ಅಂತಂದ್ರೆ ಜಾರಿಗೆ ತಗೊಂಡ್ ಬರಲಾಗತ್ತೆ. ಓಕೆ, ಇಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನೋಡ್ರಿ, 25 ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಉದ್ಯಮ ಸ್ಥಾಪಿಸಿ ಉತ್ಪಾದನೆ ಆರಂಭಿಸಿ ಉದ್ಯೋಗ ಸೃಷ್ಟಿ ಮಾಡಲು ದೇಶ ಮತ್ತು ವಿದೇಶಿ ಕಂಪನಿಗಳನ್ನು ಪ್ರೋತ್ಸಾಹಿಸುವುದು. ಅಂದ್ರೆ ಭಾರತದಲ್ಲಿಯೇ ತಯಾರಿಸುವುದಕ್ಕಾಗಿ ಒಂದು ಪ್ರಾಡಕ್ಟ್ ಅನ್ನ ಉತ್ತೇಜನವನ್ನು ಮಾಡುವುದಕ್ಕಾಗಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನ ತಗೊಂಡು ಬರಲಾಗುತ್ತೆ. ಹಾಗೆ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಮೂಲಕ ಯುವಕರಿಗೆ ಹಾಗೂ ST ಮತ್ತು ಮಹಿಳೆಯರಿಗೆ ಒಂದು ಹೊಸ ಒಂದು ಇದು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ಕಂಪನಿಯನ್ನು ಬರ ಮಾಡೋದಕ್ಕೆ ಗ್ರೀನ್ ಫೀಲ್ಡ್ ಅಂತೇಳಿ, ಮತ್ತೆ ಬ್ರೌನ್ ಫೀಲ್ಡ್ ಅಂತಂದ್ರೆ ಆಲ್ರೆಡಿ ಇರುವ ಒಂದು ಕಂಪನಿಯನ್ನ ಉತ್ತೇಜನ ಮಾಡುವುದಕ್ಕಾಗಿ ಅಥವಾ ಅದನ್ನೇನಾಗತ್ತಪ್ಪ ಅಂದ್ರೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಬ್ರೌನ್ ಫೀಲ್ಡ್ ಅಂತ ಕರಿತೀವಿ. ಈ ಗ್ರೀನ್ ಫೀಲ್ಡ್ ಮೂಲಕ ಈ ಒಂದು ಯುವಕರಿಗೆ ಹಾಗೇನಪ್ಪ ಅಂದ್ರೆ ST ಹಾಗೇನಪ್ಪ ಮಹಿಳೆಯರಿಗೆ ST ಮತ್ತೆ ಮಹಿಳೆಯರಿಗೆ ಏನಾಗುತ್ತಂದ್ರೆ ಹೂಡಿಕೆ ಮಾಡೋದಕ್ಕಾಗಿ ಉತ್ತೇಜನ ಮಾಡೋ ಸಲುವಾಗಿ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಮತ್ತೆ ಅಂದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾನ ಪ್ರಾರಂಭ ಮಾಡಲಾಗುತ್ತೆ. ಹಾಗೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆಗಿರ್ಬೋದು, ಸಣ್ಣ ಉದ್ಯಮಗಳಿಗೆ ಮತ್ತೆ ಅಂದ್ರೆ ಸ್ಟಾರ್ಟ್ಅಪ್ ಗಳಿಗೆ ಶಿಶು ಕಿಶೋರ ತರುಣ ವರ್ಗಗಳಲ್ಲಿ 50,000 ರೂಪಾಯಿಗಳಿಂದ 10 ಲಕ್ಷದವರೆಗೆ ಉದ್ಯಮ ಅಭಿವೃದ್ಧಿಪಡಿಸಲು ಸರಳ ಒಂದು ನಿಯಮಾವಳಿಗಳ ಮೇಲೆ ಸಾಲ ಒದಗಿಸುವುದಾಗಿರುತ್ತೆ. ಅಂದ್ರೆ 50,000ದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡಲು ಈ ಒಂದು ಮುದ್ರಾ ಯೋಜನೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ಸಾಮಾಜಿಕ ವಲಯವನ್ನ ನೋಡೋದಾದ್ರೆ ಸ್ವಚ್ಛ ಭಾರತ ಅಭಿಯಾನ, ಮಹಾತ್ಮ ಗಾಂಧಿಯವರ ಕನಸು ಸ್ವಚ್ಛ ಹಾಗೂ ಸ್ವಸ್ಥ ಒಂದು ಭಾರತವನ್ನು ನಿರ್ಮಾಣ ಮಾಡಿರುವುದು. ಓಕೆ, ಸ್ವಚ್ಛ ಭಾರತ್ ಏಕ್ ಕದಂ ಸ್ವಚ್ಛತಾ ಕಿ ಔರ್ ಅಂತ ಇದು ಟ್ಯಾಗ್ ಲೈನ್ ಆಗಿರುತ್ತೆ. ಹಾಗೆ ಕೌಶಲ್ಯ ಭಾರತ್ ಅಥವಾ ಸ್ಕಿಲ್ ಇಂಡಿಯಾ ಅಂತ ಕರಿತೀವಿ. ಯುವಕರಿಗೆ ಉದ್ಯೋಗ ಗಳಿಸಲು ಅವಕಾಶವಿರುವ ಅಥವಾ ಅವಶ್ಯವಿರುವ ಕೌಶಲ್ಯಗಳನ್ನು ತರಬೇತಿ ಮೂಲಕ ನೀಡುವುದು ಮತ್ತು ಅಥವಾ ಅವುಗಳನ್ನು ಗಳಿಸಿಕೊಳ್ಳಲು ಧನ ಸಹಾಯ ನೀಡುವುದು. ಸ್ಕಿಲ್ ಇಂಡಿಯಾ ಮೂಲಕ ನೀವು ನೋಡಬಹುದು ಹಲವು ಒಂದು ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗೆ ಈ ಒಂದು ಟೈಲರಿಂಗ್ ಕಲಿಸುವುದು ಅಥವಾ ಕಂಪ್ಯೂಟರ್ ಅನ್ನ ಆಪರೇಟ್ ಮಾಡೋದು ಕಲಿಸುವುದಾಗಿರ್ಬೋದು, ಇವೆಲ್ಲವೂ ಯಾಕಂತಪ್ಪ ಅಂದ್ರೆ ಸ್ಕಿಲ್ ಇಂಡಿಯಾ ಡೇಲಿ ಬರುತ್ತೆ. ಅವರಿಗೆ ಟ್ರೈನಿಂಗ್ ಅನ್ನ ನೀಡಿ ಅವ್ರಿಗೆ ಏನಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ಓನ್ ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಈ ಒಂದು ಸ್ಕಿಲ್ ಇಂಡಿಯಾನ ಪ್ರಾರಂಭ ಮಾಡಲಾಗುತ್ತೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಆಗಿರ್ಬೋದು, ಇದನ್ನ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ. ಓಕೆ, ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಸಾಧಿಸಲು ರಾಷ್ಟ್ರೀಯ ಅಭಿಯಾನ ಇದಾಗಿದ್ದು ಇದರ ಅಡಿಯಲ್ಲಿ ಹಣಕಾಸು ಸೇವೆಗಳಾದ ಉಳಿತಾಯ ಮತ್ತು ಠೇವಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜನ್ಧನ್ ಅಕೌಂಟ್ ಅಂತೇಳಿ ಬರುತ್ತೆ, ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತೇಳಿ. ಓಕೆ, ಇದರ ಮೂಲಕ ಏನಾಗುತ್ತಪ್ಪ ಅಂದ್ರೆ ಅವರಿಗೆ ಉಳಿತಾಯ ಖಾತೆ, ಸೇವಿಂಗ್ಸ್ ಅಕೌಂಟ್ ಮತ್ತೇನಪ್ಪ ಅಂತಂದ್ರೆ ಠೇವಣಿ, ಹಣ ವರ್ಗಾವಣೆ, ಸಾಲ, ವಿಮೆ, ಪೆನ್ಷನ್ ಇವುಗಳನ್ನು ಬ್ಯಾಂಕ್ ಖಾತೆ ಮೂಲಕ ಪಡೆಯಲು ಸಹಾಯ ಮಾಡುವುದಾಗಿರ್ಬೋದು. ಓಕೆ, ಹೀಗೆ ಪೆನ್ಷನ್ ಏನಾಗಿತ್ತಲ್ಲ DBT ಆಗಿದೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತೇಳಿ. ಮೊದಲೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಗ್ರಾಮ ಪಂಚಾಯತ್ಗಳ ಮೂಲಕ ಅಥವಾ ಸೇವಾ ಕೇಂದ್ರಗಳ ಮೂಲಕ ಏನಾಗತ್ತಪ್ಪ ಅಂದ್ರೆ ಹಣವನ್ನ ನೀಡ್ತಾ ಇದ್ರು, ಪೆನ್ಷನ್ ಅನ್ನ ನೀಡ್ತಾ ಇದ್ರು. ಅಂದ್ರೆ ಅಲ್ಲಿ ಏನಾದ್ರು ಡ್ರಾ ಮಾಡ್ಕೋಬೇಕಾಗಿತ್ತು ಅಂದ್ರೆ ಆ ವ್ಯಕ್ತಿ ಹೋಗಿ 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿ ಹೋಗಿ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಈ ಒಂದು ಪೆನ್ಷನ್ ಅನ್ನ ಪಡಿಬಹುದಾಗಿರುತ್ತೆ. ಬಟ್ ಈಗ ಏನಾಗಿದೆಪ್ಪ ಅಂದ್ರೆ ಇದೆಲ್ಲವೂ ಅಂದ್ರೆ ಮಧ್ಯವರ್ತಿ ಅನ್ನೋ ಏನಾಗತ್ತಪ್ಪ ಅಂದ್ರೆ ದುಡ್ಡು ತಿಂತ ಇದ್ದಾನೆ ಅನ್ನೋ ಒಂದು ಆರೋಪಗಳಿಂದಾಗಿ ಆಗಿರಪ್ಪ ಅಂದ್ರೆ ಇದೆಲ್ಲವೂ ರಿಯಾಲಿಟಿ ಇದೆ. ಆ ಕಾರಣದಿಂದ ಏನಾಯ್ತಪ್ಪ ಅಂದ್ರೆ ಇದೆಲ್ಲ ಹಣ ಏನಪ್ಪ ಅಂದ್ರೆ ಲೋಪಾಲ್ ಆಗ್ಬಾರ್ದು ಅಂತ ಅನ್ಕೊಂಡು DBT ಅನ್ನ ತಗೊಂಡ್ ಬಂದಿದ್ದಾರೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್.
ಬೆನಿಫಿಷಿಯರಿಗೆ ಡೈರೆಕ್ಟ್ ಆಗಿ ಸರ್ಕಾರನೇ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆತನಿಗೆ ಬ್ಯಾಂಕ್ ಖಾತೆ ಹೊಂದಿರಬೇಕು. ಅದೇನಾದ್ರೂ ಬ್ಯಾಂಕ್ ಖಾತೆ ಏನಾಗಿದ್ರೆ ಮಿನಿಮಮ್ ಬ್ಯಾಲೆನ್ಸ್ 2,000 ಅಂತ ಫಿಕ್ಸ್ ಮಾಡಿದ್ರೆ ಪಾಪ ಹಳ್ಳಿಯ ಜನರು ದುಡಿಯುವುದೇ ಒಂದು 300 ರೂಪಾಯಿ ದುಡಿತಾ ಇರ್ತಾರೆ. ಅವರೆಲ್ಲ ಬ್ಯಾಂಕ್ ಖಾತೆಯನ್ನ ಹೊಂದುವುದಕ್ಕೆ ಆಗಲ್ಲ, 2,000 ರೂಪಾಯಿ ಡೆಪಾಸಿಟ್ ನೀಡಕ್ ಆಗಲ್ಲ. ಈ ಎಲ್ಲಾ ಕಾರಣದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಜನ್ಧನ್ ಯೋಜನೆಯ ಮೂಲಕ ಫ್ರೀ ಅಕೌಂಟ್ ಹಾಗೇನಪ್ಪ ಅಂದ್ರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಅದರ ಹೆಸರನ್ನೇ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತೇಳಿ. ಓಕೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಜೀವ ವಿಮೆಯನ್ನು ಎಲ್ಲರಿಗೆ ಕಡಿಮೆ ದರದಲ್ಲಿ ವಿಸ್ತರಿಸುವ ಯೋಜನೆ ಇದಾಗಿದ್ದು 18 ರಿಂದ 50 ವರ್ಷದವರೆಗಿನ ಎಲ್ಲಾ ವ್ಯಕ್ತಿಗಳು ಅತ್ಯಂತ ಕನಿಷ್ಠ ಪ್ರೀಮಿಯಂ ನೀಡಿ ಜೀವ ವಿಮೆಯ ಪ್ರಯೋಜನ ಮಾಡಬಹುದು, ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅನ್ನ ಕಟ್ಕೊಳ್ಬಹುದು. ಅದುವೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ. ಇಲ್ಲಿದೆ ನೋಡ್ರಿ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತೇಳಿ. ಪ್ರೀಮಿಯಂ ಎಷ್ಟಿದೆ? 330 ಪರ್ ಏರ್ ಇದೆ. ಇಲ್ಲಿ ಡೆತ್ ಕವರೇಜ್ ಎಷ್ಟಿದೆ? 2 lakhs rupees ಇದೆ. ವಯಸ್ಸು ನೋಡಿದ್ರೆ 18 ರಿಂದ 50 ವರ್ಷ. ಓಕೆ, ಇಲ್ಲಿ ಹಾಗೇನಪ್ಪ ಅಂದ್ರೆ ನಿಯರ್ಲಿ 7 crore people ಹ್ಯಾವ್ ಆಲ್ರೆಡಿ ಬೀನ್ ಎನ್ರೋಲ್ಡ್ ಅಂಡರ್ ದಿಸ್ ಸ್ಕೀಮ್. ಒಟ್ಟಾರೆಯಾಗಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಡಿಯಲ್ಲಿ ಒಟ್ಟಾರೆಯಾಗಿ ನಮ್ದು ಮೊದಲು 121 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ 7 ಕೋಟಿ ಜನರು ಆಲ್ರೆಡಿ ಇದನ್ನ ಅಪ್ಲೈ ಮಾಡಿದ್ದಾರೆ, ಇದನ್ನ ಅಳವಡಿಸಿಕೊಂಡಿದ್ದಾರೆ. ಇದು 9th May 2015 ನಲ್ಲಿ ಕೋಲ್ಕತ್ತಾದಲ್ಲಿ ಇನಾಗ್ರೇಷನ್ ಮಾಡಲಾಗಿತ್ತು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದು ಕೂಡ ಏನಪ್ಪ ಅಂದ್ರೆ ಒಂದು ಅಪಘಾತ ವಿಮಾ ಆಗಿದ್ದು 18 ರಿಂದ 70 ವರ್ಷದವರೆಗಿನ ಎಲ್ಲ ವ್ಯಕ್ತಿಗಳು ಕಡಿಮೆ ವೆಚ್ಚದಲ್ಲಿ ಇದರ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಇವೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಸಾಮಾಜಿಕ ವಲಯದಲ್ಲಿ ಬರುವಂತಹ ಕೆಲವು ಇನ್ಸೂರೆನ್ಸ್ ಪಾಲಿಸಿ ಆಗಿರ್ತವೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ. ಓಕೆ, 12 per annum ಕಟ್ಟಿದರೆ ನಿಮಗೆ 2 lakhs ವರೆಗೆ ಇನ್ಸೂರೆನ್ಸ್ ಸಿಗುತ್ತೆ, ಆಕ್ಸಿಡೆಂಟ್ ಇನ್ಸೂರೆನ್ಸ್. ಅದೇ ಲೈಫ್ ಇನ್ಸೂರೆನ್ಸ್ ಬೇಕಾದ್ರೆ ಪರ್ ಆನಮ್ ಅಂದ್ರೆ ವಾರ್ಷಿಕವಾಗಿ 330 ರೂಪಾಯಿ ಕಟ್ಟಿದರೆ 2 ಲಕ್ಷದವರೆಗೆ ಸಿಗುತ್ತೆ. ಅದು ಇಲ್ಲಿ 12 per annum ಏನಿದೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ 18 to 70 years ಇದೆ. ಅದೇ ಲೈಫ್ ಇನ್ಸೂರೆನ್ಸ್ ಆದ್ರೆ 18 to 50 years ಇದೆ. ಅಟಲ್ ಪೆನ್ಷನ್ ಯೋಜನೆ ಇದು ಅಸಂಘಟಿತ ವಲಯದಲ್ಲಿರುವ 18 ರಿಂದ 40 ವರ್ಷದವರೆಗಿನ ವ್ಯಕ್ತಿಗಳಿಗೆ ಮಾಸಿಕ 1,000 ರೂಪಾಯಿಗಳಿಂದ 5,000 ರೂಪಾಯಿಗಳವರೆಗಿನ ಪೆನ್ಷನ್ ಹಣವನ್ನು ಅವರ ಒಂದು ಈ ಒಂದು ಕೊಡುಗೆ ಆಧರಿಸಿ ನೀಡುವ ಉದ್ದೇಶದಿಂದ ಹೊಂದಿರುತ್ತೆ. ಒಂದು ನಿಮಿಷ, ಲಿಂಕ್ ಕಾಣ್ತಾ ಇಲ್ಲ. ಇಲ್ಲಿದೆ ನೋಡ್ರಿ, ಅಟಲ್ ಪೆನ್ಷನ್ ಯೋಜನೆ ಅಂತೇಳಿ. ಮಂತ್ಲಿ ಪೆನ್ಷನ್ ಏನಾಗುತ್ತಪ್ಪ ಅಂದ್ರೆ 1,000 ರಿಂದ 5,000 ರೂಪಾಯಿ ಇದೆ, ಫಾರ್ ಲೈಫ್ ಇದೆ. ಹಾಗೆ ನಾಮಿನಿ ಏನಾಗಿದೆ ಅಲ್ಲ 1.7 lakh to 8.5 lakhs ಪಡ್ಕೊಳ್ತಾರೆ. ಅದೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಇನ್ಸೂರೆನ್ಸ್ ಮಾಡಿಸಿರ್ತಾನೆ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ, ಆತ ಸಡನ್ ಆಗಿ ಡೆತ್ ಆದ್ನಪ್ಪ ಅಂತಂದ್ರೆ ಆತನ ಒಂದು ಸ್ಪೌಸ್ ಅಂದ್ರೆ ಹೆಂಡತಿ ಆಗಿರ್ಬೋದು ಅಥವಾ ಆತ ನಾಮಿನಿ ಆಗಿರ್ತಾರಲ್ಲ ಅವರಿಗೆ ಈ ಒಂದು ಹಣ ವರ್ಗಾವಣೆ ಆಗತ್ತೆ. ಇವೆಲ್ಲವೂ ಏನಾಗುತ್ತೆ ಸಾಮಾಜಿಕ ವಲಯದಲ್ಲಿ ತೆಗೆದುಕೊಂಡಂತಹ ಒಂದು ನಿರ್ಣಯಗಳು ಆಗಿರ್ತಾವೆ ನೋಡ್ರಿ. ಅಟಲ್ ಪೆನ್ಷನ್ ವಲಯ ಆಗಿರ್ಬೋದು, ಹಾಗೆ ಸ್ಟಾರ್ಟ್ಅಪ್ ಇಂಡಿಯಾ ಆಗಿರ್ಬೋದು, ಹಾಗೇನಪ್ಪ ಅಂತಂದ್ರೆ ಫಸಲ್ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಇಲ್ಲಿ ನೋಡ್ಬೋದು. ಇದರ ಒಂದು ಸಂಪೂರ್ಣ ಮಾಹಿತಿ ಇದೆ. ಬಟ್ ಏನಪ್ಪ ಅಂದ್ರೆ ಈ ಒಂದು 8th standard ಬುಕ್ಕಿಗೆ ನೆಸೆಸರಿ ಇಲ್ಲ, ಬೇಕಿತ್ತು ಅಂದ್ರೆ ನೀವು ಒಂದ್ಸಲ ನೋಡ್ಕೋಬಹುದು. 18 to 40 years ಏನೋ ಇನ್ಸೂರೆನ್ಸ್ ಮಾಡ್ತಿರಲ್ಲ ಅದು ನಿಮಗೆ 40 ವರ್ಷ ಆದ ನಂತರ ಅಲ್ಲ 50 ವರ್ಷ ಆದ ನಂತರ ಬರುವುದಿಲ್ಲ. 60 ವರ್ಷಕ್ಕೆ ನಿಮಗೆ ಆ ಒಂದು ಪೆನ್ಷನ್ ಹಣವನ್ನ ಹಿಂಗೆ ಕೊಡ್ಲಾಗ್ತಾ ಹೋಗುತ್ತೆ ಮಂತ್ಲಿ. ನಗರ ಅಭಿವೃದ್ಧಿಯನ್ನ ನೋಡೋದಾದ್ರೆ ಇಲ್ಲಿ ಅಮೃತ್ ಯೋಜನೆ ಅಂತೇಳಿ ಬರುತ್ತೆ. ಅಟಲ್ ಮಿಷನ್ ಆನ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತೇಳಿ ಜನಕೇಂದ್ರಿತ ನಗರ ಯೋಜನೆ ಮತ್ತು ಅಭಿವೃದ್ಧಿ ಮೂಲಕ ನಗರಗಳಲ್ಲಿ ಜೀವನದ ಒಂದು ಸ್ಥಿತಿಯನ್ನ ಉತ್ತಮಗೊಳಿಸುವುದಾಗಿರುತ್ತೆ. ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು. ಇಲ್ಲಿ ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತೇಳಿ ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರದೇಶದಲ್ಲಿರುವ ಬಡವರಿಗೆ ಅಲ್ಪ ವೆಚ್ಚದಲ್ಲಿ ಮನೆ ಹೊಂದುವ ಯೋಜನೆ ಆಗಿರುತ್ತೆ. ಆವಾಸ್ ಅಂದ್ರೆ ಮನೆ ಅಂತೇಳಿ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಂದ್ರೆ ಒಂದು ನಗರ ಪ್ರದೇಶದಲ್ಲಿರುವಂತಹ ಒಂದು ಜನರಿಗೆ ಅಥವಾ ಒಂದು ಬಡವರಿಗೆ ಏನಾಗಿರುತ್ತಪ್ಪ ಅಂತಂದ್ರೆ ಕನಿಷ್ಠವಾಗಿರುವ ಒಂದು ಹಣದಲ್ಲಿ ಒಂದು ಮನೆಯನ್ನ ಕಲ್ಪಿಸಿಕೊಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಸ್ಮಾರ್ಟ್ ಸಿಟಿ ಅಭಿಯಾನ ದೇಶದಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸಲಿರುವ ಯೋಜನೆ ಆಗಿದೆ. ಹಾಗಾದ್ರೆ ಸ್ಮಾರ್ಟ್ ಸಿಟಿ ಅಭಿಯಾನದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಡಿಸ್ಟ್ರಿಕ್ಟ್ ಯಾವ್ಯಾವ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಭಾರತ ದೇಶವು ಹಲವಾರು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತ ಅಧಿಕ ದರದ ಒಂದು ಬೆಳವಣಿಗೆ ಸಾಧಿಸುತ್ತದಲ್ಲದೆ ಅದು ಭವಿಷ್ಯದ ಆರ್ಥಿಕ ಸೂಪರ್ ಪವರ್ ಆಗುವಂತಹ ಮುನ್ನಡೆದಿದೆ.
ರಾಜ್ಯ ಸರ್ಕಾರಗಳು ಸಹ ಜನರ ಯೋಗಕ್ಷೇಮ ಹೆಚ್ಚಿಸುವಂತಹ ಹಲವಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ. ಕೇವಲ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಕೂಡ ಹಲವಾರು ಒಂದು ಯೋಜನೆಗಳನ್ನ ಕೈಗೊಳ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ರಾಜೀವ್ ಗಾಂಧಿ ಆವಾಸ್ ಯೋಜನೆ ಮೂಲಕ ಏನಾಗತ್ತಪ್ಪ ಅಂದ್ರೆ ಮನೆಗಳನ್ನ ಸೃಷ್ಟಿ ಮಾಡುವುದಾಗಿರ್ಬೋದು, ಅಥವಾ ಈ ಒಂದು ಸ್ವಸಹಾಯ ಸಂಘಗಳನ್ನ ಕಟ್ಟುವುದಾಗಿರ್ಬೋದು, ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ, SHG ಅಂತ ಕರಿತೀವಿ. ಇವನ್ನೆಲ್ಲ ಏನಾಗತ್ತಪ್ಪ ಉತ್ತೇಜನ ಮಾಡುವುದಾಗಿರ್ಬೋದು, ಅಥವಾ ಕೆಲವು ಯೋಜನೆಗಳ ಮೂಲಕ ಬಡವರಿಗೆ ಹಾಗೇನಪ್ಪ ಅಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಉತ್ತೇಜನ ನೀಡುವ ಮೂಲಕ ಅವರನ್ನ ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡುವುದು ಕೂಡ ಈ ಒಂದು ರಾಜ್ಯ ಮತ್ತೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶಗಳು ಆಗಿರ್ತವೆ. ಇಲ್ಲಿ ಹೋಮ್ವರ್ಕ್ ಅನ್ನ ನೀಡಲಾಗ್ತಿದೆ ನೋಡ್ರಿ. 4 ಅಂಕದ ಪ್ರಶ್ನೆಗಳು, GPSR ಗೆ ಮಾತ್ರ ಇದು. ಓಕೆ, ನೀವೇನಾದ್ರೂ ಬೇರೆ ಎಕ್ಸಾಮ್ ಪ್ರಿಪೇರ್ ಆಗಿದ್ರೆ ಇದು ವರ್ಕೌಟ್ ಆಗಲ್ಲ. ಅಥವಾ ನೀವೇನಾದ್ರೂ ಸ್ಕೂಲ್ ಎಜುಕೇಶನ್ ನಲ್ಲಿ ಸ್ಕೂಲಲ್ಲಿ ಇದ್ರೂ ಕೂಡ ಇದನ್ನ ನೀವು ನೋಡಬಹುದು. ಭಾರತದಲ್ಲಿ ಕೈಗೊಂಡ ಯೋಜನೆಗಳ ಮೂಲ ಉದ್ದೇಶಗಳ ಕುರಿತು ಬರೆಯಿರಿ. ಹಾಗೆ ಭಾರತದ ಪಂಚವಾರ್ಷಿಕ ಯೋಜನೆಗಳ ವಿಫಲತೆಗೆ ಪ್ರಮುಖ ಕಾರಣಗಳನ್ನ ತಿಳಿಸಿರಿ. ಇದು ಆಲ್ರೆಡಿ ಪ್ರೀವಿಯಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಭಾರತದ ಆರ್ಥಿಕತೆ ಸುಧಾರಣೆಗೆ LPC ನೀತಿ ಹೇಗೆ ಕಾರ್ಯನಿರ್ವಹಿಸಿತ್ತು, ಇದರ ಬಗ್ಗೆ ಕೂಡ ನೀವು ಬರೆಯಬೇಕು. 3 ಮಾರ್ಕ್ಸ್ ಕ್ವಶನ್ ನೋಡುವುದಾದ್ರೆ ಭಾರತದ ಯೋಜನೆಗಳಲ್ಲಿ ಕೃಷಿಯ ಸಾಧನೆ ಕುರಿತು ಬರೆಯಿರಿ. ಔದ್ಯಮಿಕ ಅಭಿವೃದ್ಧಿಗಾಗಿ ಇರುವ ಸರ್ಕಾರದ ಪ್ರಸ್ತುತ ಕಾರ್ಯಕ್ರಮಗಳ ಬಗ್ಗೆ ಬರೆಯಿರಿ. ಸಾಮಾಜಿಕ ವಲಯದಲ್ಲಿ ಸರ್ಕಾರ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿ. GPSR ಗೆ ಇದು ಹೋಮ್ವರ್ಕ್ ಆಗಿರುತ್ತೆ. ದಯವಿಟ್ಟು ಏನಾಗುತ್ತಪ್ಪ ಅಂದ್ರೆ ಈ ಒಂದು ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂಬರಲಿರುವ ಒಂದು GPSR ಎಕ್ಸಾಮ್ಸ್ಗೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನ ಒಂದು ಮಾಡಲ್ ಕ್ವಶನ್ಸ್ ಅನ್ನು ನೀಡಲಾಗಿದೆ. ಹಲವಾರು ಜನರಿಗೆ ಅಂದ್ರೆ ಸ್ವಲ್ಪ ಮಾಡಲ್ ಕ್ವಶನ್ಸ್ ನೀಡಿ ಸರ್ ಅಂತ ಹೇಳ್ತಾ ಇದ್ರು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಎಲ್ಲ ಒಂದು ಮಾಹಿತಿಯನ್ನು ನಾವು ಆಲ್ರೆಡಿ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀವಿ ಈ ಒಂದು 4th ಚಾಪ್ಟರ್ ಅಲ್ಲಿ. ಓಕೆ, ಈ ಒಂದು ಆನ್ಸರ್ಸ್ ಗಳನ್ನು ಬರೆಯುವುದಕ್ಕೆ ಟ್ರೈ ಮಾಡಿ. ಒಂದ್ ವೇಳೆ ಆಗಿಲ್ಲ ಅಂತಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು, ಆನ್ಸರ್ ನೀಡಿ ಸರ್ ಅಂತ ಹೇಳಿ. ನಾವು ಈ ತರ ಒಂದು ಆನ್ಸರ್ಸ್ ಅನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ. ಓಕೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ನೀಡಲಾಗಿರುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಚಂದ್ರು ಕ್ಲಾಸಸ್ ಅಂತ ಹೇಳಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಓಕೆ, ಇಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು, ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ದೊರೆಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಸಮಾಜ ವಿಜ್ಞಾನದ ಭಾಗ 2ರಲ್ಲಿ ವ್ಯವಹಾರ ಮತ್ತು ಕೈಗಾರಿಕೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.